ಸಿಸ್ಟರ್ ವ್ಯಾಲೆಂಟೈನ್ ಮನಿಕರ್ ಅವರಿಂದ ಪ್ರಾಸ್ತಾವಿಕ ನುಡಿ. ಈ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಹಾಗೂ ಶಾಲೆಯ ಪೋಷಕ ವರ್ಗದವರಿಗೂ, ನನ್ನ ಆತ್ಮೀಯ ಸಿಬ್ಬಂದಿ ವರ್ಗದವರಿಗೂ ಮತ್ತು ನನ್ನ ಪ್ರೀತಿಯ ಮಕ್ಕಳಿಗೂ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೆಣ್ಣು ಸಂಸಾರದ ಕಣ್ಣು, ಶಿಕ್ಷಣ ಪಡೆದು ಮುಂದಾಗುವಳು ಸಮಾಜಕ್ಕೆ ಒನ್ನು ಎಂದು ತಿಳಿದ ನಮ್ಮ ಸಂಸ್ಥೆಯ ಸಂಸ್ಥಾಪಕಿಯರಾದ ಜ್ಞಾನಮ್ಮನವರು ಹೆಣ್ಣು ಮಕ್ಕಳ ಶಿಕ್ಷಣೆಗಾಗಿ ಶ್ರಮಿಸಿದರು. ಅದನ್ನು ಅನುಸರಿಸಿಕೊಂಡು ಬಂದಿರುವ ನಮ್ಮ ಸಂಸ್ಥೆಯು ಅಂದಿನ ನಮ್ಮ ಸ್ಥಳೀಯ ಶಿಕ್ಷಣದ ಪರಿಸ್ಥಿತಿಯನ್ನು ಗುರುತಿಸಿ ಕೆಲವು ಪೋಷಕರ ಕೋರಿಕೆಯ ಮೇರೆಗೆ ಈ ಗ್ರಾಮದಲ್ಲಿ ಹುಡುಗರಿಗೂ ಸಹಕಾರವಾಗುವಂತೆ ಸೆಂಟ್ ಆನ್ಸ್ ಕೋ ಎಜುಕೇಷನ್ ಶಾಲೆಯನ್ನು ಪ್ರಾರಂಭಿಸಿತು. ಈ ವರ್ಷ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಜ್ಞಾನಮ್ಮನವರ 150ನೆಯ ಸ್ಮರಣಾರ್ಥವಾಗಿರುತ್ತದೆ. ನಮ್ಮ ಸೆಂಟ್ ಆನ್ಸ್ ಶಾಲೆಯು 20ರ ಸಂಭ್ರಮದಲ್ಲಿದೆ. ಶಾಲಾ ವಾರ್ಷಿಕ ಸಮಾರಂಭವು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಅನೇಕ ಸಂದೇಶಗಳನ್ನು ನೃತ್ಯದ ಮೂಲಕ ನಮ್ಮೆಲ್ಲರಿಗೂ ತಿಳಿಯಪಡಿಸಲಿದ್ದಾರೆ. ಬದಲಾವಣೆ ಜಗದ ನಿಯಮ ಎಂಬ ಮಾತಿನಂತೆ ನಮ್ಮ ಸೆಂಟ್ ಆನ್ಸ್ ಪ್ರೌಢಶಾಲೆಯು ಸಾಕಷ್ಟು ಬದಲಾವಣೆಯೊಂದಿಗೆ ಪ್ರಸ್ತುತದಲ್ಲಿ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡಾತ್ಮಕವಾಗಿ, ಧಾರ್ಮಿಕವಾಗಿ ಹಾಗೂ ಸಾರ್ವತ್ರಿಕವಾಗಿ ಹಂತ ಹಂತವಾಗಿ ತನ್ನನ್ನು ತಾನು ಎತ್ತರದ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಶೈಕ್ಷಣಿಕವಾಗಿ ಸ್ಪೆಲ್ ಬಿ ಸ್ಪರ್ಧೆಯ 170 ರ್ಯಾಂಕ್ಗಳಲ್ಲಿ ಸತತವಾಗಿ 56, 100, 126 ಮತ್ತು 134 ರ್ಯಾಂಕ್ಗಳನ್ನು ಪಡೆಯುವ ಮೂಲಕ ಶಾಲೆಗೆ ಹಿರಿಮೆ ಬಂದಿರುತ್ತದೆ. ನಮ್ಮ ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ. ಪ್ರತಿಭಾ ಕಾರಂಜಿ ಆಂಗ್ಲ ಭಾಷಣ ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತದಲ್ಲಿ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಸಾಂಸ್ಕೃತಿಕವಾಗಿ ನಮ್ಮ ಸುತ್ತಮುತ್ತಲಿನ ಇತರ ಶಾಲೆಗಳಲ್ಲಿ ನಡೆಸಿದಂತಹ ಭಾವಗೀತೆ, ಜಾನಪದ ಗೀತೆ, ಚರ್ಚಾ ಸ್ಪರ್ಧೆ ಮತ್ತು ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶಾಲೆಗೆ ರೋಲಿಂಗ್ ಟ್ರಾಫಿ ಪಡೆದಿರುತ್ತಾರೆ. ಕ್ರೀಡೆಯಲ್ಲಿ ಸತತವಾಗಿ 3 ವರ್ಷಗಳು ರಾಜ್ಯ ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಥ್ರೋಬಾಲ್ ಪಂದ್ಯದಲ್ಲಿ ಸತತವಾಗಿ 2 ವರ್ಷಗಳು ರಾಜ್ಯ ಮಟ್ಟ ಹಾಗೂ 1 ವರ್ಷ ವಿಭಾಗೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಕೀರ್ತಿ ತಂದಿದ್ದಾರೆ. ನಮ್ಮ ಶಾಲೆಯಲ್ಲಿ ಮಕ್ಕಳ ಕ್ರೀಡೆಗೆ ಮಾತ್ರ ಪ್ರೋತ್ಸಾಹ ನೀಡುವುದಲ್ಲದೆ ಪೋಷಕರ ಮನರಂಜನೆಗಾಗಿ ವಿವಿಧ ಕ್ರೀಡೆಗಳನ್ನು ಪೋಷಕರಿಗಾಗಿ ಹಮ್ಮಿಕೊಳ್ಳಲಾಗಿತ್ತು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬಂತೆ ಸತತವಾಗಿ 3 ವರ್ಷಗಳು ಅನಾಥಾಶ್ರಮ, ವೃದ್ಧಾಶ್ರಮ, HIV ಪೀಡಿತರು, ಕುಷ್ಠರೋಗಿಗಳು, ಅಂಗವಿಕಲರು ಮತ್ತು ಅಂಧರಿಗೆ ತಾವು ನೀಡಿದ ಧಾರಾಳ ದಾನವನ್ನು ಅವರಿಗೆ ತಲುಪಿಸಲಾಯಿತು. ಈ ವರ್ಷವೂ ಕೂಡ ಬುಡಕಟ್ಟು ಜನಾಂಗದವರಿಗೆ ತಮ್ಮ ಉದಾರತೆಯ ಫಲವಾಗಿ ಸುಮಾರು 160 ಕುಟುಂಬಗಳಿಗೆ ಸಹಕಾರ ನೀಡಲಾಯಿತು. ತಮ್ಮ ಕೊಡುಗೆಯು ಹೀಗೆ ನಿರಂತರವಾಗಿ ಸಾಗಲಿ ಎಂಬುದು ನಮ್ಮ ಆಶಯವಾಗಿದೆ. ಈ ದಾನಕ್ಕೆ ಸಹಕರಿಸಿದ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕ ಹೃದಯಪೂರ್ವಕ ಧನ್ಯವಾದಗಳು. ಸಮಯವು ನಿಂತ ನಿಲ್ಲಲ್ಲ. ಪ್ರತಿ ಆಧುನಿಕತೆ ಜೊತೆಗೆ ನಾವು ಸಹ ಬದಲಾಗುತ್ತಾ ಸಾಗೋಣ. ಶಾಲೆಯ ಜೊತೆ ನಮ್ಮ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಈ ಮ್ಯಾಗಝಿನ್ ಹಾಗೂ ಯೂಟ್ಯೂಬ್ ಚಾನಲನ್ನು ಶಾಲೆಯ ಹೆಸರಿನಲ್ಲಿ ಪರಿಚಯಿಸಲಾಗಿದೆ. ಹಾಗಾಗಿ ಈ ಹೊಸ ಆವಿಷ್ಕಾರಕ್ಕೆ ಸಹಕರಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡದ ಪೋಷಕರು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಹಕರಿಸಬೇಕಾಗಿ ವಿನಂತಿ. ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಮಕ್ಕಳಿಗೆ ಮಾಧ್ಯಮದ ಮೂಲಕ
ಇಂಗ್ಲಿಷ್ ತರಗತಿಗಳನ್ನು ನಡೆಸುವ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ. ಈ ಸಾಧನೆಗಳು ಅನೇಕ ಪರಿಶ್ರಮದೊಂದಿಗೆ ಫಲ ಪಡೆದಿದೆ. ಇದಕ್ಕೆಲ್ಲ ಮುಖ್ಯವಾಗಿ ನೀವು ನಮ್ಮ ಶಾಲೆ ಮತ್ತು ಸಂಸ್ಥೆಯ ಮೇಲೆ ಇಟ್ಟಿರುವ ಪ್ರೀತಿ, ವಿಶ್ವಾಸ, ಅಭಿಮಾನ ಮತ್ತು ಪ್ರೋತ್ಸಾಹವೇ ಕಾರಣವಾಗಿದೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ ಎಂಬ ನಂಬಿಕೆಯಿಂದ ನಾವು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಿಂದಲೂ ನಿಸ್ವಾರ್ಥತೆಯಿಂದಲೂ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿರುತ್ತೇವೆ. ಈ ಒಂದು ಸೇವೆಯಲ್ಲಿ ನೀವು ನಮ್ಮ ಜೊತೆಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲ ರೀತಿಯಿಂದಲೂ ಕೈ ಜೋಡಿಸಿದ್ದೀರಿ. ಈ ಸಹಕಾರ ಯಾವಾಗಲೂ ನಮ್ಮ ಸಂಸ್ಥೆಯ ಮೇಲೆ ಸದಾ ಹಸಿರಾಗಿರಲಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಬಂದಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ನಮ್ಮ ಶಾಲಾ ವಾರ್ಷಿಕ ವರದಿಯ ಕಿರುಚಿತ್ರವನ್ನು ಈ ಪರದೆಯ ಮೇಲೆ ವೀಕ್ಷಣೆ ಮಾಡೋಣ. ಈ ಕಾರ್ಯಕ್ಕೆ ನಮ್ಮ ECOರವರಾದ ಶ್ರೀಯುತ ರಂಗಸ್ವಾಮಿ ಸರ್ ಅವರ ವೇದಿಕೆಯ ಮೇಲೆ ಆಗಮಿಸಿ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.